ಮಾಡ್ದೆ. ಸೊ ಫಸ್ಟ್ ಅರ್ಧ ಲೀಟರ್ ಸ್ವೀಟ್ ಮಾಡ್ಕೊಳ್ತೆ. ನೀವೇನು ತಗೊಳ್ಳೆ. ಹಲೋ ಎವ್ರಿವನ್. ಸೊ ಇವತ್ತು ನಾನು ರಸ್ಮಲೈ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದು ಹಾಫ್ ಲೀಟರ್ ಹಾಲು ಯೂಸ್ ಮಾಡಿ ಮಾಡ್ತಾ ಇರೋದು. ಸೊ ಲೆಟ್ಸಿ ಹೇಗೆ ಬರುತ್ತೆ ಅಂತ ಆ್ಯಂಡ್ ನೋಡೋಣ ಹೇಗೆ ಮಾಡೋದು ಅಂತ. ಮಾಡೋದು ರೆಸಿಪಿ ಗೊತ್ತು, ಬಟ್ ಔಟ್ಕಮ್ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಲೆಟ್ಸಿ ಫಸ್ಟ್ ಒಂದು ಅರ್ಧ ಲೀಟರ್ ಹಾಲು ಹಾಕೊಳ್ಳೋಣ. ಸೊ ಇದು ಗಟ್ಟಿ ಹಾಲು, ಹಸುವಿನ ಹಾಲು. ಇದನ್ನ ನಾನು ಒಂದು ಅರ್ಧ ಲೀಟರ್ ಅಷ್ಟು ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಹಾಲು ಕಾಯಬೇಕು. ಇವಾಗ ನಿಂಬೆಹಣ್ಣು ರೆಡಿ ಮಾಡ್ಕೋಣ. ಇದು ಹಾಲು ಮಳ್ಳಿದ್ಮೇಲೆ ಅಂದರೆ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು. ಕೋಮಲ್ ನೀವೇನು ತಗೋರೆ. ಇದೇನು ಕಡಿಮೆ ಆಗ್ತಾಯಿಲ್ಲ. ಸೊ ಇದು ಫುಲ್ ಫ್ಯಾಟ್ ಮಿಲ್ಕ್. ಮೋಸ್ಟ್ಲಿ ನಮಗೆ ಒಳ್ಳೆ ಏನದು ಪನ್ನೀರ್ ಕಂಟೆಂಟ್ ಬರುತ್ತೆ ಅನ್ಸುತ್ತೆ. ಲೆಟ್ಸ್ ಸಿ. ಎನಿವೇಸ್ ನಾನು ಇವಾಗ ನಿಂಬೆಹಣ್ಣು ಆ್ಯಡ್ ಮಾಡ್ತೀನಿ. ಇನ್ನೇನದು ಕುದಿ ಬರಬೇಕು. ಹಾಲು ಕುದಿದ ತಕ್ಷಣ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ತೀನಿ. ಇದೆ ಹಾಲು ನೋಡಿ, ಆಲ್ಮೋಸ್ಟ್ ಕುದೀತಾ ಇದೆ. ನಾನು ಇವಾಗ ನಿಂಬೆಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣ ಹುಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಹೊಡಿಯೋವರೆಗೂ ನೀವು ನೋಡ್ತಾ ಇರ್ಬೋದು, ಚೇಂಜ್ ಆಗ್ತಾ ಇದೆ. ಹೋಗ ಕಡೆ ಅಲ್ಲಿ ಅಜ್ಜಿ ನಮ್ಮನೇಲಿ ಹಾಲು ಆಯ್ತು ಫೈನಲಿ. ಸೊ ನೋಡಿ ಗೈಸ್, ಓಡ್ದಿದೆ, ಫೈನಲಿ ಸಕ್ಸಸ್ಫುಲಿ ಆಗಿದೆ. ಓಕೆ, ಸೊ ಹಾಲು ಹೊಡೆದಿದೆ. ಇವಾಗ ನಾನು ಆಫ್ ಮಾಡ್ತೀನಿ ಗ್ಯಾಸ್ ಸ್ಟವ್. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಆಗಿದೆ. ಸೊ ಹಾಲು ಕರೆಕ್ಟಾಗಿ ಹೊಡೆದಿದೆ ನಮಗೆ ಬೇಕಾದ ಹಾಗೆ. ಸೊ ಇವಾಗ ಏನು ಮಾಡೋಣ ಅಂದರೆ, ಒಂದು ಪಂಚೆ ತೊಗೊಂಡು ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಬೇಕು. ಫಸ್ಟು ಸೋರಿಸ್ಬಿಟ್ಟು ಒಂದು ಪಂಚೆಗೆ ಅದನ್ನ ಹಾಗೆ ಇಡಬೇಕು. ಸೊ ಫಸ್ಟ್ ಇವಾಗ ಪಂಚೆ ಹೊಡ್ಕೊಳ ಬನ್ನಿ. ಸೊ ನಾವು ಇದನ್ನು ಸ್ಟ್ರೈನ್ ಮಾಡಬೇಕು. ಇವಾಗ ನಾನು ಏನು ಮಾಡ್ತೀನಿ, ಈ ಮಿಕ್ಸ್ಚರ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತೀನಿ. ಇದನ್ನ ತೊಳಿಬೇಕು ಒಂದ್ಸರ್ತಿ. ಓಕೆ, ಸೊ ಇದನ್ನ ಹೀಗೆ. ಓಕೆ, ಸೊ ಇಷ್ಟಾಗಿದೆ. ಇವಾಗ ಹಾಂ, ಇಡಿ ಆಯ್ತು ನಂದು. ಚೆನ್ನಾಗಿರೋ ಕೋಮಲ್ ನೀರು ತಗೋಬ, ಚೆನ್ನಾಗಿರೋ ನೀರು ತಗೋಬ. ಇದನ್ನ ಇನ್ನು ಮಾಡಬೇಕು. ಇದು ಪನ್ನೀರ್ ಆಯ್ತು. ನಾನು ಇವತ್ತಿನ ನನ್ನ ಫ್ರೆಂಡ್ ಪನ್ನೀರ್ ಪಲ್ಯ ಮಾಡಿಸ್ಕೊಬಂದಿದ್ಲು. ಪಾಲಕ್ ಪನ್ನೀರು ಅಕ್ಕ. ಕೋಮಲ್, ನೀನು ಪಾಲಕ್ ಪನ್ನೀರ್ ತಿಂದಿದ್ಯಾ? ನಾನು ತಿಂದಿದ್ದೀನಿ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಜ್ಜಿ ಮಾಡಿಕೊಟ್ಟಿತ್ತಲ್ವಾ ಅಕ್ಕ? ಅಕ್ಕನೇ ಮಾಡಿಸಿತ್ತು ಪಾಲಕ್ ಪನ್ನೀರು. ಈ ಥರ ಬಂದಿತ್ತಿರ್ತಿಲ್ಲ, ಬಾಕ್ಸ್ ಹಣ್ಣು ಬರುತ್ತೆ ಪನ್ನೀರು, ಅದಾಗ್ತಿತ್ತು ಅಜ್ಜಿ ಅಂಗಡಿಯಿಂದ ತರಿಸಿ.
ಇದನ್ನ ಬೆಂಗಳೂರಲ್ಲಿ ಮಾಡೋಕೋಗಿ ಹಾಳಾಗೋಯ್ತಲ್ಲ. ಇನ್ನೂ ಒಂದು ಸ್ವಲ್ಪ ಬೇಕಾ? ಸಾಕು ಸಾಕು, ಇದು ಹುಳಿ ಹೋಗ್ಲಿ ಅಂತ. ಕೈ ಆಗುತ್ತಲ್ಲ. ತುಂಬಾ ಆಗ್ತದ ಅಂತ ಆಗೋದು ಈಗ ಚಿತ್ರಾನ್ನ ಮಾಡ್ತಿದ್ರೆ ಇಷ್ಟು ಮಾಮೂಲಿ ಇಷ್ಟು ಲೈಟಾಗಿ ಕಟ್ಟಿಸ್ಬೇಕಿತ್ತು. ತಂಗಿ ಮರಕ್ಕೆ ಅಡಿಗೆ ಆ ಶೀಟ್ ಎಲ್ಲ ಬಿದ್ದಾಗಿ ಅದೊಂದು ಈಗ ಅದೊಂದು ಹಾಕ್ತಾರ ಹಸಿದಾದ್ಮೇಲೆ ಆಯ್ತಾ. ಸೊ ಇದನ್ನ ಚೆನ್ನಾಗಿ ಟೈಟಾಗಿ ಕಟ್ಬೇಕು ಇವಾಗ. ಸೊ ಫೈನಲಿ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದರಲ್ಲಿರೋ ನೀರೆಲ್ಲ ಹೋಗಿದೆ. ಇದನ್ನು ನಾವು ಚೆನ್ನಾಗಿ ಇದು ಮಾಡಬೇಕು, ನಾದಬೇಕು, ನೀಡ್ ಮಾಡಬೇಕು ಆಯಿತಾ, ಈ ಥರ. ಸೊ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳೋಣ. ಅಜ್ಜಿ ಫೋನ್ ಇಸ್ಕೊಬಂಗೆ. ಅಷ್ಟೊತ್ತಕ್ಕ ಆಂಟಿ ಒಂಚೂರು ಸಕ್ಕರೆ ಪಾಕ ಇಡು ಆಂಟಿ. ಸಕ್ಕರೆಯ ಪಾಕ ಇಡು. ಸಕ್ಕರೆ ಹಾಕ್ಬಿಟ್ಟು ನೀರೊಳಗೆ ಇಡಿ. ಇವಾಗ ಚೆನ್ನಾಗಿ ಮಿದಿಬೇಕು. ಸಕ್ಕರೆ ಪಾಕವಾ ಒಂಚೂರು ದೊಡ್ಡದ ಕಿಡ ಆಂಟಿ. ಹೂವು ಅಳ್ತವೆ. ಕುಡಿ. ಹಾ ಪಾತ್ರೆ ಇಲ್ವಾ? ಚೆನ್ನಾಗಿ ಮಿದಿಬೇಕು ನೋಡಿ. ಇಡಿಲ್ ಓಪನ್ ಮಾಡಿತಾ? ತಡಿ, ಇದು ಮಾಡಬೇಡಿ. ಓಪನ್ ಮಾಡಿಲ್ಲ. ಇವಾಗ ನೋಡ್ಬೋದು ಅಷ್ಟು ಚೆನ್ನಾಗಿ ಮಿತ್ಕೊಂಡಿದ್ದಾರೆ. ಗೊತ್ತಿರೋ ವಿಷಯ ನಿಮಗೆ ಗೊತ್ತಾ ಅದೇನು ಅಂತ? ಪನ್ನೀರ್ ಗೊತ್ತು. ವಾವ್, ನೋಡಿ ಇವಾಗ ಚಂಪಾಕಲಿ ಇವಾಗ ಮೈದಾ ಹಾಕಬೇಕು. ಅದಕ್ಕಿಂತ ಒಂದು ಸ್ವಲ್ಪ ಮಿದಿಯಬೇಕು ನೋಡಿ. ನಾವು ಇವಾಗ ಹೊಸ ಪ್ಯಾಕ್ ಕಟ್ ಮಾಡ್ತಿದ್ದಾರೆ, ಇನ್ನೂ ಕಟ್ ಮಾಡಿದ್ದಿಲ್ಲ. ಸೊ ಇದಕ್ಕೆ ನಾವು ಈ ಹುಳ ಈ ಜುಳ್ಳನ ಅದು ಪರ್ಫೆಕ್ಟ್ ಫಿನಿಶಿಗೋಸ್ಕರ ಸ್ವಲ್ಪ ಮೈದಾ ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಂಡ್ ಮತ್ತೆ ಅದನ್ನ ನೀಡ್ ಮಾಡಿಕೊಂಡು ಕಳ್ಸ ಅವ್ನು ಏನು ಮಾಡಕ್ಕೆ ನಿನಗೆ ಒಂಚೂರು ತಿನ್ನೋಡು ಹುಳಿ ಆಯ್ತಾ ಅಂತ. ಏನಾಗಲ್ಲ, ಪನ್ನೀರ್ ಎಲ್ಲರೂ ತಿಂತಾರ್ತಾನೆ, ತಿನ್ನು. ಹುಳಿ ಅನಿಸ್ತೈತಾ? ಇಲ್ಲ. ಅದನ್ನ ಇವಾಗ ಗುಲಾಬ್ ಜಾಮೂನ್ ಅವ ಎಣ್ಣಲ್ಲಿ ಬೇಸದು. ಅದ್ರ ಮಧ್ಯಕ್ಕೆ ಏನಾಗ್ತೀರ? ಅದ್ರ ಮಧ್ಯಕ್ಕೆ ಸ್ವೀಟ್ ತಂದಿದ್ದೀನಲ್ಲ, ಅದನ್ನ ಬೇಯಿಸ್ಬಿಟ್ಟು ಆಮೇಲೆ ಹಾಕೋದು. ಸಕ್ಕರೆ ತೊಳಿಕೆ ಅಲ್ವಾ?
ನಂಗೆ ಗೊತ್ತಿಲ್ಲ, ನೀನ್ ತಾನೇ ಫಸ್ಟ್ ನೀನ್ ಹೇಳು ಅಂದೆ. ಆಮೇಲೆ ಇವಳು ಹೇಳ್ಕೊಟ್ಲು ಮಾಡಿಕಕ್ಕೆ ಅಂತ. ಯಾರಿಗ ಮಾಡಿಕಕ್ಕೆ ಅಂದ್ರೆ ನಿನಗೆ ಅಂತ ಕೇಳ್ತಾನೆ. ಸೊ ಇವಾಗ ಸಕ್ಕರೆ ಪಾಕ ಕುದಿಯೋಕೆ ಇಟ್ಟಿದ್ದೀವಿ. ಓಕೆ, ಸೊ ಆಗಿದೆ ಆಲ್ಮೋಸ್ಟ್. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಆಲ್ರೆಡಿ ರೆಡಿ ಆಗಿರೋ ಉಂಡೆಗಳನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ಚೆನ್ನಾಗಿ ಮಳ್ಳಬೇಕು. ಇದನ್ನ ಸೊ ಇದು ಹೀಗೆ ಬೇಕೊಳ್ಳಿ, ಮುಚ್ಚಿಬಿಟ್ಟು ಇಟ್ಬಿಡೋಣ. ಸೊ ಗೈಸ್, ಯು ಕ್ಯಾನ್ ಸಿ ಆಲ್ಮೋಸ್ಟ್ ಡಬಲ್ ಆಗಿದೆ ಸೈಜ್, ನೀವು ನೋಡ್ತಾ ಇರೋ ಹಾಗೆ. ಸೊ ಇದಕ್ಕೆ ನಾವು ಕೇಸರಿ ಕಲರ್ ಆ್ಯಡ್ ಮಾಡೋಣ. ಸೊ ನಾನು ಕೇಸರಿ ಹಾಕಿ, ಬಟ್ ಇದು ಟೈಮ್ ತೊಗೊಳ್ತಾ ಇದೆ. ಲೆಟ್ಸ್ ಸಿ. ಓಕೆ, ಸೊ ನಾನು ಇವಾಗ ಕಲರ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವರು ಚಂಪಾಕಲಿ ವಿಡಿಯೋ ಡ್ಯಾನ್ಸು ಬಂತೊಟ್ಟಿಂದ ಎಲ್ಲೋ ಬರ್ಬೇಕು. ಈಗ ಅದು ಮಿಕ್ಸ್ ಮಾಡ್ಬೇಕಾ ನೀವು? ಒಂಚೂರು ಹಿಂದೆ ಇಟ್ಕೊ. ಕೂದಾಕಿದ್ರೆ ಕೂದ್ರಿ ಗೆಂಡೆ ಅಂದೆ ಬರ್ಬೋತಾ? ನಿಮ್ಮಮ್ಮ ನಿಮ್ಮಮ್ಮ ಮಾತಾಡು. ನಿಮ್ಮ ಅಮ್ಮನ ಮನೇಲಿ ಸಿಡ್ಲು ಹೊಡಿತಾ ಇರೋದು ಬಾಪುರ ಮನೆ ತಿಂದು ಒಳಗೆ ಅಂದರೆ ಬರೋದು ಅಲ್ಲಿಗೆ ಮತ್ತು ಕೋಮಲ್ ಬೇರೆ ಫುಟತಿಗೆ ಅದೇ ಹೊಡಿ. ಅದು ಇಲ್ಲಿ ಈಗ ಹೊಡಿ, ಇಟ್ಬಿಟ್ಟು ಹೊಡಿ. ತಗೊಳಕ್ ಹೇಳಿ ನೀನು.
ತಗೊಳ್ಳಿ ನೀವು ತಡಿ ಅಜ್ಜಿ ಅಜ್ಜಿ ಕೊಡಿ ಪ್ರೀತಿ ಏನ್ ಕೊಟ್ಟೆ ನೀನು ಪ್ರೀತಿ ಏನ್ ಕೊಟ್ಟೆ ನೀನು ಏನ್ ಕೊಟ್ಟೆ ಸಕ್ಕರೆ ರಸ ಚೆನ್ನಾಯ್ತಲ್ಲ ಸ್ವಲ್ಪ ಸ್ವೀಟ್ ಮಾಡ್ಬೇಕಾಯ್ತು. ಅಕ್ಕ ಚೆನ್ನಾಗಿ ಬಂದೈತೆ ಫಸ್ಟ್ ತಡಿ ನಾನು ರಿಪ್ಲೈನ ಮೋಸ ಒಳಗಡೆ ಯಾರಾಗ ಇಬ್ರಿಗೆ ಕೊಟ್ಟು ಬರಾಗ ಕೋಮಲ ನಿನ್ ತಮ್ಮನ್ ನಂಬಲ್ಲ ಕೊಡೋದು ನೀವು ಎಲ್ಲರಾಗ ಹಾಕಿ ತಿನ್ನು ಬಾಗಿನ ತಗೊಳ್ಳಿ ತಾಳಿ ಮೊದ್ಲು ಆಸೆ ಕೊಡು. ಅಯ್ಯೋ ಏನಾಗ್ತೀನಿ ಐ ವಿಡಿಯೋ ನನ್ನ ಚೂರು ಸಕ್ಕರೆ ಹಾಕ್ಬೇಕಾಯ್ತು. ಮಾಡ್ತೀರಾ ಮಾಡ್ಬೇಡ ಸುಂದ್ರ ಚಿಕ್ಕ ಟೈಮ್ ಇಲ್ವಲ್ಲ ಹೆಂಗ್ ಬರುತ್ತೆ ಅಂತ ನೋಡಕ್ಕೆ ಮಾಡ್ದೆ. ಇನ್ ಯಾರಿಗೆ ಪೆಂಡಿಂಗ್ ನಾನು ಕೋಮಲ ಅಷ್ಟೇ ಸಕ್ಕರೆ ಹಾಕಿದ್ರೆ ಇದೆ ಚೆನ್ನಾಗಿ ಒಳಗಡೆ ಒಂದ್ 3-4 ಕವರ್ ಬೆಂದ್ರೆ ಚೆನ್ನಾಗಿರುತ್ತೆ. ಕೊಡು ಕೊಟ್ಟ ಎಲ್ಲ ತಿಂದಾಯ್ತು ತಾನಿ ಸಪ್ಪೆಂತೆ ಕೊಡು ಇವ್ರು ಒಂಚೂರು ಜಿಪ್ಪುಡ ನೀನು ಚಿನ್ನಿ ಹಂಗೆ ಏ ಇಲ್ಲ ಹಂಗಲ್ಲ ಸಕ್ಕರೆ ಕರೆಕ್ಟ್ ಆಯ್ತು ಕಣಜಿ ಅದ್ರಲ್ಲಿ ನೆನಿಬೇಕಿತ್ತು ಇನ್ನು ಒಂದ್ 3-4 ಕವರ್ ಹಂಗೆ ಅದು ಕುಡ್ಕೋಬೇಕ ಪಾಕವ. ಪಾಕ ಕುಡಿಬೇಕು. ನಿಮ್ಮ ಅಮ್ಮ ಬೇಡ ಅಂತ ಹೇಳೈತೆ ಬಾಯಿ ಮಾತಿ ಚೆನ್ನಾಗಿ ಬೇತೈತಿ. ಇನ್ ಯಾರಿದ್ರು ದಡಮ್ಮ ಯಾರಿಗಾದ್ರು ಕೊಡ್ಬಿಟ್ಟು